ದುನಿಯಾ ವಿಜಯ್ ಗರಡಿಯಲ್ಲಿ ರಾಜ್ ಮೊಮ್ಮಗ. ಸಿಟಿ ಲೈಟ್ಸ್ ಚಿತ್ರದ ಹಾಡು ಸೂಪರ್ ಡೂಪರ್ ಹಿಟ್. ಸಲಗ ಭೀಮಾ ತರನೇ ಸಿಟಿ ಲೈಟ್ಸ್ ಹೆಸರು ತಂದು ಕೊಡುತ್ತಾ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನು ತುಂಬಾ ದಿನಗಳಿಂದ ದುನಿಯಾ ವಿಜಯ್ ಅವರ ಬಗ್ಗೆ ಮಾತನಾಡಬೇಕು, ಅವ್ರ ಮೇಲೆ ಒಂದು ಸ್ಟೋರಿ ಮಾಡಬೇಕು ಅಂತ ಹೇಳಿ ತುಂಬಾ ದಿನದಿಂದ ಅಂದ್ಕೊಂಡಿದ್ದೆ. ಆದರೆ ಅದು ಕೂಡಿ ಬರ್ತಾ ಇರಲಿಲ್ಲ. ಸಲಗಾ ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಸಲಗಾ ಸಿನಿಮಾವನ್ನು ನೋಡಿ, ಸರ್ ತುಂಬ ಚೆನ್ನಾಗಿ ಮಾಡಿದಿರಾ, ಮೊದಲ ಬಾರಿಗೆ ನೀವು ಡೈರೆಕ್ಷನ್ ಮಾಡಿದಿರಾ ಅಂತ ಅನ್ಸೋದೇ ಇಲ್ಲ, ನೀವು ಅಷ್ಟರ ಮಟ್ಟಿಗೆ ಡೈರೆಕ್ಷನ್ ಮಾಡಿದ್ದೀರಾ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ. ಅದಾದಮೇಲೆ ಭೀಮಾ ಸಿನಿಮಾ ಬಂತು. ಭೀಮಾ ಸಿನಿಮಾನೂ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು. ಸಲಗಾ ಮತ್ತು ಭೀಮಾ ಇವೆರಡೂ ಸಿನಿಮಾಗಳು ದುನಿಯಾ ವಿಜಯ್ ಅವರ ಕೆರಿಯರನ್ನೇ, ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಅಂತಾರಲ್ಲ, ಆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಕ್ಸಸ್ಸನ್ನು ತಂದುಕೊಟ್ಟಂತಹ ಸಿನಿಮಾಗಳು. ತುಂಬ ಕಷ್ಟದ ತುಂಬ ಕಷ್ಟದ ಪರಿಸ್ಥಿತಿಲಿದೆ ದುನಿಯಾ ವಿಜಯ್. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಅವರ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಆ ಸಿನಿಮಾಗಳು ಓಡ್ತಾ ಇರಲಿಲ್ಲ, ಹಿಂದೆ ಬಂದಂಥ ಸಿನಿಮಾಗಳು. ಕೆಲವು ಸಿನಿಮಾಗಳು ಅವರನ್ನು ಕೈ ಹಿಡಿದು ಬಿಟ್ಟರೆ ಮತ್ತೆ ಯಾವ ಅಷ್ಟು ಸಿನಿಮಾಗಳು ಅವ್ರನ್ನ ಕೈ ಹಿಡಿಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಸೋಲಿನ ಮೇಲೆ ಸೋಲು, ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು, ಈ ರೀತಿಯಾದಂತಹ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಸಲಗ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಅವರೇ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾ ಅವರ ಕೆರಿಯರನ್ನೇ, ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳಿದಲ್ಲ, ಅವರ ಕೆರಿಯರನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಟ್ಟು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಹೆಸರು ಮಾಡುವಂತಹ ಒಂದು ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಹೆಸರನ್ನು ತಂದುಕೊಟ್ಟಂತಹ ಸಿನಿಮಾ ಸಲಗ. ಸಲಗ ಸಿನಿಮಾ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಯಾಕೆಂತಂದರೆ ಸಲಗ ಸಿನಿಮಾ ತುಂಬ ಡಿಫ್ರೆಂಟ್ ಆದ ಸಿನಿಮಾ. ಯಾಕೆಂತಂದರೆ ಅಂದರೆ ಸಮಾಜದಲ್ಲಿ ನಡೆಯುವಂತಹ ಒಂದು ಕಥೆಗಳನ್ನು ಇಟ್ಕೊಂಡು, ಅಂದರೆ ಕ್ರೈಮು, ಪೊಲೀಸ್ ಸ್ಟೇಷನ್ನು, ಒಬ್ಬ ಅಪರಾಧಿ, ಅವನ ಜೀವನದಲ್ಲಿ ಏನೆಲ್ಲ ಆಗುತ್ತೆ, ಆಮೇಲೆ ಲವ್, ಸೆಂಟಿಮೆಂಟ್, ಎಲ್ಲವೂ ಕೂಡ ಅದು ತುಂಬ ಫುಲ್ ಪ್ಯಾಕೇಜ್ಡ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದಂತಹ ಸಿನಿಮಾ ಅದು. ಆ ಸಿನಿಮಾವನ್ನು ನೋಡಿದ ಮೇಲೆ ಏನಪ್ಪ ಈ ರೀತಿಯಾಗೂ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಾರ ಅಂತ ನನಗೆ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಭೀಮಾ ಸಿನಿಮಾ ಬಂತು. ಭೀಮಾ ಸಿನಿಮಾ ಡ್ರಗ್ಸ್ ಓರಿಯೆಂಟೆಡ್ ಸಿನಿಮಾ. ಅಂದರೆ ಯುವ ಜನರು ಡ್ರಗ್ಸನ್ನು ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾರೆ. ಸೊ ಅದಕ್ಕೆ ಆ ರೀತಿ ಆ ಪ್ಯಾಟರ್ನ್ ಸಿನಿಮಾ ಅದು. ಈಗ ದುನಿಯಾ ವಿಜಯ್ ಅವರು ಸಿಟಿ ಲೈಟ್ಸ್ ಅಂತೇಳಿ ಒಂದು ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಾರೆ. ನಿಜಕ್ಕೂ ಆ ಟೈಟ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಸಿಟಿ ಲೈಟ್ಸ್ ಅಂದರೆ ಸಿಟಿಯಲ್ಲಿ ಏನೆಲ್ಲ ಆಗ್ಬೋದು, ಅಂದರೆ ಒಂದು ಕತ್ತಲೆ ಮತ್ತು ಒಂದು ಬೆಳಕಿನ ನಡುವೆ ಏನೆಲ್ಲ ಆಗ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಸಿನಿಮಾ ಮಾಡಿದರೆ ಗೊತ್ತಿಲ್ಲ. ಬಟ್ ಟೈಟ್ಲು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸಿಂಪಲ್ ಆಗಿದೆ. ಸಲಗಾ ಭೀಮಾ ಅನ್ನೋ ಒಂದು ರಾ ಕಂಟೆಂಟ್ ಇರುವಂತಹ, ಅಥವಾ ರಾ ಟೈಟ್ಲ್ ಆ ರೀತಿಯಾಗಿಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ ಸಿಟಿ ಲೈಟ್ಸ್ ಅಂತೇಳಿ. ಆದರೆ ಸಿಟಿ ಲೈಟ್ಸ್ ಮೂಲಕ ದುನಿಯಾ ವಿಜಯ್ ಅವರು ಏನನ್ನ ಮೆಸೇಜ್ ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಶ್ನೆ ಆಗಿರುವಂಥದ್ದು. ಸೊ ಅದೇನು ಇನ್ನೊಂದು ಸ್ವಲ್ಪ ದಿನಗಳ ಕಾಲದ ನಂತರ ಗೊತ್ತಾಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ. ಆದರೆ ಸದ್ಯಕ್ಕೆ ಏನಪ್ಪ ಅಂತಂದರೆ, ದುನಿಯಾ ವಿಜಯ್ ಅವರ ಗರಡಿಯಲ್ಲಿ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರು ತುಂಬ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವಿನಯ್ ರಾಜ್ಕುಮಾರ್ ಅವರಿಗೆ ಈ ರೀತಿಯಾದಂತಹ ಒಬ್ಬ ಡೈರೆಕ್ಟ್ರು ಖಂಡಿತವಾಗ್ಲೂ ಬೇಕಾಗಿತ್ತು. ಯಾಕೆಂತಂದರೆ ದುನಿಯಾ ವಿಜಯ್ ಅವರು ಸಕ್ಸಸ್ ಡೈರೆಕ್ಟ್ರು. ಸಲಗ ಸಕ್ಸಸ್ ಆಗಿದೆ, ಭೀಮಾ ಸಕ್ಸಸ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಸಿನಿಮಾ ಯಾವ್ದು ಬರುತ್ತೋ ಅವ್ರದ್ದೇ ಆ ಬ್ಯಾನರಲ್ಲಿ ಬರುತ್ತೋ ಅಥವಾ ಬೇರೆ ಬ್ಯಾನರಲ್ಲಿ ಬರುತ್ತೋ ಗೊತ್ತಿಲ್ಲ, ಆ ಸಿನಿಮಾನೂ ಕೂಡ ಸಕ್ಸಸ್ ಆಗುತ್ತೆ. ಆದರೆ ಈಗ ಸಿಟಿ ಲೈಟ್ಸ್ ಅನ್ನೋ ಒಂದು ಟೈಟಲ್ ಇಟ್ಕೊಂಡು ವಿನಯ್ ರಾಜ್ಕುಮಾರ್ ಅವ್ರನ್ನ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾರೆ. ವಿನಯ್ ರಾಜ್ಕುಮಾರ್ ಅವ್ರಿಗೆ ಇದೊಂದು ವಿಭಿನ್ನವಾದಂತಹ ಸಿನಿಮಾ ಅಂತ ಹೇಳ್ಬೋದು. ಪ್ರಮುಖವಾಗಿ ಮೊನ್ನೆ ಅಷ್ಟೇ ಒಂದು ಹಾಡು ರಿಲೀಸ್ ಆಯಿತು, ಕಂದಮ್ಮ ಕಂದಮ್ಮ ಅಂತಂತೇಳಿ. ನಿಜಕ್ಕೂ ಆ ಹಾಡು ಹಾರ್ಟ್ಗೆ ಟಚ್ ಆಗುವಂತಹ ಹಾಡು. ಅಂದರೆ ನಾನು ಕೂಡ ಒಂದು ಹೆಣ್ಣು ಮಗುವಿನ ತಂದೆ. ಸೊ ಹಾಗಾಗಿ ನಿಜವಾಗ್ಲೂ ಎಷ್ಟು ಅರ್ಥಗರ್ಭಿತವಾಗಿ ಆ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತಂತಂದರೆ, ತುಂಬ ಎಮೋಷನಲಿ ಅದು ಟಚ್ ಆಗುವಂತಹ ಒಂದು ಸಾಂಗ್ಸ್ ಅದು. ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥದ್ದು. ಸಂಚಿತ್ ಹೆಗಡೆ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಅದನ್ನು. ಜೊತೆಗೆ ಅವರ ಮಗಳು, ಅಂದರೆ ದುನಿಯಾ ವಿಜಯ್ ಅವರ ಎರಡನೇ ಮಗಳು ಮೋನಿಶಾ,
ಮೋನಿಶಾ ವಿಜಯ್ ಕುಮಾರ್ ಅಂತೇಳಿ. ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಈಗಾಗಲೇ ದುನಿಯಾ ವಿಜಯ್ ಅವರಿಗೆ 3 ಜನ ಮಕ್ಕಳು, ಒಬ್ಬ ಮಗ, ಇಬ್ರು ಹೆಣ್ಮಕ್ಳು. ದೊಡ್ಡ ಮಗಳು ಈಗಾಗಲೇ ಸಿನಿಮಾ ಬಂತು, ಆ ಸಿನಿಮಾ ಕೂಡ ಸಕ್ಸಸ್ ಆಯಿತು, ಲ್ಯಾಂಡ್ ಲಾರ್ಡ್ ಅಂತೇಳಿ. ಈಗ ಎರಡನೇ ಮಗಳು ಮೋನಿಶಾ ಅವರ ಸಿನಿಮಾ ಕೂಡ ಬರ್ತಾ ಇದೆ. ಇದರಲ್ಲಿ ಒಂದು ವಿಶೇಷ ಏನಂತಂದ್ರೆ, ಮೋನಿಶಾ ಅವರಿಗೆ ಅವರ ತಂದೆನೇ ಡೈರೆಕ್ಟ್ ಮಾಡುವಂತಹ ಒಂದು ಅವಕಾಶ ಮೊದಲ ಸಿನಿಮಾದಲ್ಲಿ ಅವರಿಗೆ ಸಿಕ್ಕಿರುವಂತಹದ್ದು. ಸೊ ಹಾಗಾಗಿ ಇನ್ನು ಮಗನ ಬಗ್ಗೆ ವಿಜಯ್ ಅವರು ಸಾಕಷ್ಟು ಕನಸನ್ನ ಕೂಡ ಇಟ್ಕೊಂಡಿದ್ದಾರೆ. ಮಗನ್ನ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಲಾಂಚ್ ಮಾಡಬೇಕು ಅಂತಂತೇಳಿ ಆ ಆ ರೀತಿಯಾದಂಥ ಒಂದು ಕನಸನ್ನ ವಿಜಯ್ ಅವರು ಇಟ್ಕೊಂಡಿದ್ದಾರೆ. ನೀವು ನಂಬಲ್ಲ, ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ, ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ಬೋದು, ಸ್ಟಾರ್ ನಟರ ಮಕ್ಕಳು ಬೇಗ ಬೇಗ ರಿವೀಲ್ ಆಗಿ ಹೋಗ್ಬಿಡ್ತಾರೆ, ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೆ ದುನಿಯಾ ವಿಜಯ್ ಅವರ ಮಗ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿಲ್ಲ. ಅಂದ್ರೆ ದುನಿಯಾ ವಿಜಯ್ ಅವರು ನಾನು ತುಂಬಾ ಹತ್ತಿರದಲ್ಲಿ ನೋಡುವಂತಹ ವ್ಯಕ್ತಿ, ತುಂಬಾ ಸ್ಟ್ರಿಕ್ಟ್ ಆದಂತಹ ವ್ಯಕ್ತಿ. ಅಂದ್ರೆ ಆ ಮನುಷ್ಯ ಹೆಂಗೆ ಅಂತಂತಂದ್ರೆ, ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಏನ್ ಬೇಕಾದ್ರೂ ಆದ್ರೂ ಕೂಡ ಅವರು ಸಹಾಯ ಮಾಡ್ತಾರೆ. ಆ ರೀತಿಯಾದಂತಹ ವ್ಯಕ್ತಿ. ಇನ್ನು ಮಕ್ಕಳ ವಿಚಾರದಲ್ಲಂತೂ ಕೂಡ ಬಿಡಿ, 3 ಜನರ ಮಕ್ಕಳನ್ನ ಒಂದೇ ರೀತಿಯಾಗಿ ನೋಡ್ತಾರೆ. ಎಲ್ಲೂ ಕೂಡ ಭೇದ ಭಾವ ಮಾಡಲ್ಲ. ಅವರ ವೈಯಕ್ತಿಕವಾದಂತಹ ವಿಚಾರ ಏನೇ ಇರ್ಬೋದು, ಆದ್ರೆ ಮಕ್ಕಳ ವಿಚಾರದಲ್ಲಿ ಖಂಡಿತವಾಗ್ಲೂ ಅವರು ಒಬ್ಬ ತಂದೆಯಾಗಿ ಏನು ಜವಾಬ್ದಾರಿಗಳನ್ನ ಮಾಡಬೇಕೋ ಅದೆಲ್ಲವನ್ನು ಕೂಡ ದುನಿಯಾ ವಿಜಯ್ ಅವರು ಮಾಡ್ತಿದ್ದಾರೆ. ಈಗ ಸದ್ಯದ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸಿಟಿ ಲೈಟ್ಸ್ ಆ ಒಂದು ಸಿನಿಮಾ ವಿನಯ್ ರಾಜ್ಕುಮಾರ್ ಅವರಿಗೆ ಬ್ರೇಕ್ ತಂದು ಕೊಡುತ್ತಾ? ಯಾಕೆಂತಂದ್ರೆ ದುನಿಯಾ ವಿಜಯ್ ಡೈರೆಕ್ಷನ್ ಮಾಡಿದ್ದಾರೆ, ಅವ್ರ ಮಗಳು ಕೂಡ ಆಕ್ಟ್ ಮಾಡಿದ್ದಾರೆ, ಜೊತೆಗೆ ಸಂಜಿತ್ ಹೆಗಡೆ ಅವರು ಏನು ಹಾಡನ್ನ ಹಾಡಿದ್ದಾರೆ. ಈಗಾಗಲೇ ಹಾಡು ಕೂಡ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೇಕಿಂಗ್ ಅಂತೂ ತುಂಬಾ ಸಿಂಪಲ್ ಆಗಿದ್ರು ಕೂಡ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ದುನಿಯಾ ವಿಜಯ್ ಅವರೇ ಕೆಲವು ಕಡೆ ಅಂದ್ರೆ ಆ ಸಾಂಗ್ಸ್ಗೆ ತಕ್ಕನಾಗಿ ಆಕ್ಟ್ ಅನ್ನು ಕೂಡ ಮಾಡಿ ವಿನಯ್ ರಾಜ್ಕುಮಾರ್ ಅವರಿಗೆ ಮತ್ತೆ ಮೋನಿಶಾ ಅವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ವಿಡಿಯೋಗಳು ಈಗ ವೈರಲ್ ಆಗ್ತಿರೋದು. ಸದ್ಯಕ್ಕೆ ಸಿಟಿ ಲೈಟ್ಸ್ ಅನ್ನೋ ಒಂದು ಸಿನಿಮಾ ದುನಿಯಾ ವಿಜಯ್ಗಿಂತ ವಿನಯ್ ರಾಜ್ಕುಮಾರ್ ಅವರಿಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.